ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಮನೇಲಿದ್ದೀವಿ, ಹಾಸ್ಪಿಟಲಿಂದ ಮನೆಗೆ ಬಂದ್ವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ಮೋಸ್ಟ್ ಪ್ರಾಬ್ಲಿ ಈ ವಿಡಿಯೋ ನಾವು ಮನೆಗೆ ಹೋದ್ಮೇಲೆ ಬರುತ್ತೆ. ಯಾಕೆಂದರೆ ಅಲ್ಲಿ ನೆಟ್ವರ್ಕ್ ಎಲ್ಲ ಸಿಗ್ತಾ ಇರಲಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟು ನೆಟ್ವರ್ಕ್ ಅಂತೂ ಇರಲಿಲ್ಲ. ಸೊ ಹಾಗಾಗಿ ಮನೆಗೆ ಬಂದಮೇಲೆ ವ್ಲಾಗ್ ಬರೋದು ಅಂತೇಳಿ ನೋಡಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು. ಇವತ್ತು ಹಾಸ್ಪಿಟಲ್ ಯಾವುದು ಏನು ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಹಾಗೆಯೇ ಒಂದಷ್ಟು ಕಮೆಂಟ್ಸ್ ಇದೆ, ಅಂದರೆ ನಾವು ಯಾವ ಪರಿಸ್ಥಿತಿಲಿ ಇದ್ವಿ ಅದೇ ವಿಷಯ ನನಗೆ ಆ್ಯಕ್ಚುಲಿ ಕೋಪ ಬಂದು ನಾನು ಮಾತಾಡ್ತಿರೋದಿಲ್ಲ. ಅಂದರೆ ನಾನು ಜಸ್ಟ್ ಏನು ವಿಡಿಯೋ ಇದೆ ಅದನ್ನೇ ಹಾಕ್ಬಿಡ್ತಾ ಇದ್ದೆ. ನಾವು ಏನು ಪರಿಸ್ಥಿತಿಲಿ ಇದ್ದೀವಿ ಅದನ್ನೆಲ್ಲ ಯಾವುದೂ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ. ಅವ್ರಿಗೇನು ಬೇಕು ಆ ವಿಷಯದ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋ ಅಂಥ ಜನ ಇದ್ದಾರೆ. ವಿಡಿಯೋ ಹಾಕ್ತಾ ಇರೋರ ಸಿಚುವೇಶನ್ ಏನಿದೆ, ಅವ್ರು ಯಾವ ಪರಿಸ್ಥಿತಿಲಿದ್ದಾರೆ ಅದನ್ನ ಯಾವುದನ್ನು ಯೋಚನೆ ಮಾಡಿದೆ ಅವ್ರಿಗೆ ಏನು ಬೇಕು, ಗಾಸಿಪ್ ಬೇಕು, ಅದ್ರ ಬಗ್ಗೆ ಮಾತಾಡೋಂಥ ಜನದ ಬಗ್ಗೆ ಏನು ಹೇಳೋದಲ್ವಾ. ಇನ್ನೂ ಒಂದು ತುಂಬ ಬೇಜಾರಾಗೋಂಥ ವಿಷಯ ನಡೀತು ನಾವು ಹಾಸ್ಪಿಟಲಲ್ಲಿ ಇದ್ದಾಗ. ಅದನ್ನು ನಾನು ಹೇಳ್ತೀನಿ ಯಾವಾಗಾದರೂ, ಹೇಳಬೇಕು ಅಂತ ಅನ್ನಿಸ್ದಾಗ. ಇವಾಗ ಬೇಡ ಆ್ಯಕ್ಚುಲಿ. ತುಂಬ ಬೇಜಾರಾಯ್ತು. ನಾವು ಹಾಸ್ಪಿಟಲಲ್ಲಿ ಇದ್ದೀವಿ ಅಂತ ಗೊತ್ತಾದ ಮೇಲೂ ಕೂಡ ಈ ರೀತಿ ನಡ್ಕೊತಾರೆ, ಈ ರೀತಿ ಮಾಡ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಂಗೆ ತುಂಬ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ನೀವು ಕಮೆಂಟ್ಸ್ ಮಾಡಿದ್ದೀರಾ, ಅದು ಬೇರೆ ವಿಷಯ. ಅವರೆಲ್ಲರನ್ನೂ ಬಿಟ್ಟು ಸೈಡಿಗೆ ಒತ್ತಿ ನಾನು ಹೇಳ್ತಾ ಇರೋದು ಏನು ನಡೀತು ಹಾಸ್ಪಿಟಲಲ್ಲಿ ಇದ್ದಾಗ ಅಂಥೇಳಿ. ಏನೋ ಒಂದು ನಡೀತು ಇನ್ಸಿಡೆಂಟು ನಾವು ಹಾಸ್ಪಿಟಲಲ್ಲಿ ಇದ್ದಾಗ. ನಾವು ಹಾಸ್ಪಿಟಲ್ ಇದ್ದೀವಿ ಅಂತ ಗೊತ್ತಾದ ಮೇಲೂ ಕೂಡ ಅವ್ರಿಗೇನು ಅನ್ನಿಸ್ಲಿಲ್ಲ. ಅವ್ರದ್ದೇ ಆದಂಥ ಒಂದು ಝೋನಲ್ಲಿ ಅವರಿದ್ದರು. ಸೊ ಅದು ನಂಗೆ ತುಂಬ ಬೇಜಾರು. ಯಾಕೆಂದರೆ ನಾನು ಒಬ್ರಿಗೆ ಏನಾರು ಆಗಿದೆ ಅಂತ ಅಂದಾಗಿರ್ಬೋದು, ಅಥವಾ ಅವ್ರಿಗೇನೋ ನೋವಾಗಿದೆ ಅಂತ ಅಂದಾಗಿರ್ಬೋದು, ನಾನು ಸ್ಪಂದಿಸಿದ್ದೀನಿ. ನಾನು ಬಟ್ ನನ್ನ ಪರಿಸ್ಥಿತಿ ಈ ಥರ ಇರುವಾಗ ಅವ್ರು ಈ ಥರ ಥಿಂಕ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನು ಯಾವತ್ತೂ ನನಗೆ ಗೊತ್ತಾಗೋಯ್ತು ಜನ ಹೆಂಗೆ ಅನ್ನೋದು ನನಗೆ ಗೊತ್ತಾಗೋಯ್ತು. ಅವ್ರು ಹೆಂಗೆ ಅನ್ನೋದು, ಎಸ್ಪೆಷಲಿ ಅವ್ರು ಹೆಂಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗೋಯ್ತು ಇವಾಗ. ನಾನು ಅಂದ್ಕೊಂಡಿದ್ದೆ ಎಲ್ಲರೂ ಬಿಡು ನಮ್ಮವರೇ ಅಂತಾನೆ. ನಾನು ಯಾವಾಗೂ ಅಷ್ಟೇ ಅವ್ರಿಗೆ ಯಾರಿಗಾದರೂ ಆಗಲಿ ಏನಾದ್ರು ನೋವಾದಾಗ, ಅವ್ರೇನಾದ್ರು ಆ ಥರ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನು ನನ್ನ ಕೈಲಿ ಆದಷ್ಟು ನಾನು ನೋಡಬೇಕಾ ಮಾಡಬೇಕಾ ಏನು ಅದೆಲ್ಲ ನಾನು ಮಾಡಿದ್ದೀನಿ, ನನ್ನ ಕೈಲಾಗಿದ್ದು. ಸೊ ನನಗೆ ತುಂಬಾ ಬೇಜಾರಾಗೋಯಿತು. ನಾನು ಈ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಸ್ ಓಕೆ, ಇರಲಿ, ಓಕೆ. ಇದೆಲ್ಲ ಸೈಡಿಗೆ ಇಟ್ಬಿಟ್ಟು ನಮ್ಮ ಲೈಫ್ ನಮಗೆ ಅಂತ ಹೇಳಿ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಇವಾಗ ಏನು ಅಂತೇಳಿ. ಓಕೆ, ನೋಡಿ ಇವತ್ತಿನ ವ್ಲಾಗ್ ನಿಮಗೆ ಯಾವ ಹಾಸ್ಪಿಟಲ್ ಏನು ಅಂತ ಎಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಹಾಗೆಯೇ ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಮತ್ತು ಅನಿಲ್ ಹೇಗಿದ್ದಾರೆ ಏನು ಇದೆಲ್ಲದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಏಕೆಂದರೆ ಅವರು ಕೂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಒಬ್ಬಳೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವರು ಮಾತಾಡಲಿ, ಅವ್ರ ಹತ್ರನೇ ಮಾತಾಡಿಸ್ತೀನಿ. ಏನು ಟ್ರೀಟ್ಮೆಂಟ್ ಹೇಗಿತ್ತು ಅಂತ ಎಲ್ಲ ಶೇರ್ ಮಾಡ್ತೀನಿ. ಓಕೆ. ಇದನ್ನ ಇನ್ನು ನಾನು ಇದನ್ನು ಮರಿಲೇಬಾರ್ದು ಆ್ಯಕ್ಚುಲಿ. ನೀವೆಲ್ಲ ಸಾಕಷ್ಟು ಜನ, ತುಂಬ ಜನ ನಾನು ಹಾಸ್ಪಿಟಲ್ ಬ್ಲಾಗು ಹಾಕಿದ ತಕ್ಷಣ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಬೇಗ ಹುಷಾರಾಗಲಿ, ಹಾಗೆಯೇ ಅಣ್ಣ ಎಷ್ಟು ಚೆನ್ನಾಗಿದ್ರು ಮುಂಚೆ, ಬಾಡಿ ಬಿಲ್ಡಿಂಗ್ ಅಂತ ಹೋದ್ಮೇಲೆ ಈಗ ಆಗಿದ್ದಾರೆ, ಜಿಮ್ಗೆ ಕಳಿಸ್ಬೇಡಿ, ಅಂದರೆ ನಿಮ್ಮ ಮನೆಯವ್ರ ಥರ ನೀವು ಫೀಲ್ ಮಾಡಿಕೊಂಡು ದೀಪಿಕಾ ಜಿಮ್ ಕಳಿಸ್ಬೇಡಿ ಇದ್ಮೇಲಿದ್ದ ಅಂತೆಲ್ಲ ತುಂಬ ಜನ ತುಂಬ ಪ್ರೀತಿಯಿಂದ ಕಮೆಂಟ್ನ ಮಾಡಿದ್ದೀರ. ಅದೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡಬೇಕು ಅಂತಲೇ ಅನಿಸುತ್ತೆ ನನಗೆ. ಅದನ್ನೆಲ್ಲ ನೋಡ್ಬಿಟ್ಟು ನನ್ನ ಮನಸ್ಸು ತುಂಬಿ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಯಾರೆಲ್ಲ ಒಳ್ಳೆ ರೀತಿಯಿಂದ ಥಿಂಕ್ ಮಾಡ್ತೀರಾ ಬೇರೆಯವ್ರ ಬಗ್ಗೆ, ಅವರೆಲ್ಲರಿಗೂ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿರ್ತೀರ. ಯಾರಿಗೂ ಯಾವುದೇ ರೀತಿ ಇದಾಗದೇ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಪ್ರತಿ ಸರ್ತಿನೂ ಅಷ್ಟೇ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ನಾನು ಕೇಳ್ಕೊಳ್ಳೋದು ಎಲ್ಲರೂ ಚೆನ್ನಾಗಿರ್ಲಪ್ಪ ಅಂತಾನೆ ನಾನು ಯಾವಾಗೂ ಕೇಳ್ಕೊಂಡು, ಬರೀ ನನ್ನ ಸ್ವಾರ್ಥ ಥರ ನಾನು ಯಾವಾಗಲೂ ನಾನೊಬ್ಬಳು ಚೆನ್ನಾಗಿರಲಿ, ನಮ್ಮ ಮನೆಯವ್ರು ಚೆನ್ನಾಗಿರಲಿ ಈ ಥರ ನಾನು ಯಾವಾಗೂ ಕೇಳ್ಕೊಳ್ಳೋದು ಎಲ್ಲರನ್ನೂ ಚೆನ್ನಾಗಿಟ್ಟಿರಪ್ಪ ದೇವ್ರೆ ಅಂತಲೇ ಕೇಳ್ಕೊಳ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಒಬ್ಬರ ಬಗ್ಗೆ ಒಳ್ಳೆ ರೀತಿಯಿಂದ ಥಿಂಕ್ ಮಾಡ್ತೀರಾ
ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಆ್ಯಕ್ಚುಲಿ ಒಂದು ವಿಡಿಯೋನ ಹಾಕಿದ್ದೆ ಲಾಸ್ಟು, ಅಂದರೆ ಇನ್ಮೇಲಿಂದ ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋಸ್ ಬರುತ್ತೆ ಅಂತೇಳಿ. ಅಂದರೆ ನಾನು ಅಂದ್ಕೊಂಡಿದ್ದೆ ಇನ್ಮೇಲಿಂದ ಹೆಂಗಿದ್ರು ಸ್ಕೂಲ್ ಲಂಚ್ ಬಾಕ್ಸ್ ರೆಸಿಪೀಸ್ ಅದೆಲ್ಲ ಮಾಡೋಣ, ರೆಗ್ಯುಲರ್ ಆಗಿ ನೀಟಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ, ಒಳ್ಳೊಳ್ಳೆ ರೆಸಿಪೀಸ್ ಶೇರ್ ಮಾಡೋಣ, OTG ಎಲ್ಲ ತೊಗೊಂಡು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಕುಕ್ಕೀಸು ಈ ಥರ ಎಲ್ಲ ಒಂದಷ್ಟು ಇಷ್ಟ ಆಗುತ್ತೆ ನನ್ನ ರೆಸಿಪೀಸ್ ಎಲ್ಲ, ನೀವು ತುಂಬ ಇಷ್ಟಪಟ್ಟು ನೋಡ್ತೀರಾ, ಆ ಥರ ಎಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಆ ವಿಡಿಯೋನ ಶೇರ್ ಮಾಡಿದೆ. ಅದೇನು ಆ ವಿಡಿಯೋ ಶೇರ್ ಮಾಡಿದ್ನೋ ಅದಾದಮೇಲೆ ಹಾಸ್ಪಿಟಲ್ಗೆ ಹೋಗೋ ಥರ ಆಯಿತು, ಏನೇನೋ ನಡೆದೋಯ್ತು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತೇಳಿ. ಸಡನ್ನಾಗಿ ಪೇನ್ ಜಾಸ್ತಿ ಆಯಿತು, ಹಾಸ್ಪಿಟಲ್ಗೆ ಹೋಗೋ ಥರ ಆಯಿತು. ಏನು ಮಾಡೋಕ್ಕಾಗಲ್ಲ, ಎಲ್ಲದನ್ನು ಅನುಭವಿಸ್ಬೇಕು, ಗಟ್ಟಿಯಾಗಿ ನಿಂತ್ಕೋಬೇಕು. ಅವಾಗಲೇ ಜೀವನನ ನಾವು ಮುಂದಕ್ಕೆ ಸಾಗಿಸ್ಕೊಂಡು ಹೋಗೋಕ್ಕಾಗೋದು ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಯಿತು. ಇನ್ನೂ ಒಂದಷ್ಟು ವಿಷಯಗಳು ನಂಗೆ ತುಂಬ ಚೆನ್ನಾಗಿ ಅರ್ಥ ಇದೆ. ಸ್ಟಾರ್ಟಿಂಗ್ ಬೇಸಿಂದ ಯೂಟ್ಯೂಬ್ ಮಾಡ್ಕೊಂಡು ಬಂದಿರೋ ವಿಡಿಯೋದಲ್ಲಿ ನಾನು ತುಂಬ ಕಮ್ಮಿ ವಿಡಿಯೋಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇಷ್ಟು ವರ್ಷದಲ್ಲಿ ರೆಗ್ಯುಲರಾಗಿ ಮಾಡೋದಾಗಿದ್ದರೆ ತುಂಬ ವಿಡಿಯೋಸ್ ಮಾಡ್ಬೋದಾಗಿತ್ತು, ಬಟ್ ನಾನು ತುಂಬ ಕಮ್ಮಿ ವಿಡಿಯೋಸ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ಬೇಗ ನಾನು ಎಮೋಷ್ನಲ್ ಆಗಿಬಿಡ್ತೀನಿ, ಸ್ವಲ್ಪ ಬೇಗ ವಿಷಯಗಳನ್ನ ಮನ್ಸಿಗೆ ತೊಗೊಳ್ತೀನಿ, ಬೇಜಾರು ಮಾಡ್ಕೊಳ್ತೀನಿ, ಬಿಟ್ಬಿಡ್ತೀನಿ, ವಿಡಿಯೋ ಮಾಡೋದು ಬೇಡ ಅಂತೇಳಿ. ಎಷ್ಟೋ ಜನ ಕಮೆಂಟ್ಸಿಗೆ ಹೆದರ್ಕೊಂಡು ಬಿಟ್ಬಿಡ್ತೀನಿ ಎಷ್ಟೋ ಸಲ. ಈ ಥರ ಎಲ್ಲ ಯಾಕೆ ಬೇಕು ನನಗೆ ಇದೆಲ್ಲ ಅಂತ ಅನ್ಸೋಕ್ಕೋ ಶುರುವಾಗ್ಬಿಡುತ್ತೆ ಒಂದೊಂದು ಸರಿ. ಬಟ್ ಆದ್ರೂ ನನಗೆ ಎಲ್ಲೋ ಒಂದು ಕಡೆ ನಾನು ಯಾವುದೇ ಒಂದು ಕೆಲಸ ಆದ್ರೂ ಒಂದು ಶುರು ಮಾಡಿದ್ದೀನಿ ಅಂತ ಅಂದರೆ ನಾನು ಅದನ್ನು ಬಿಡೋದಕ್ಕೆ ನಂಗೆ ಇಷ್ಟಪಡೋದಿಲ್ಲ. ನಾನು ಅದನ್ನು ತೊಗೊಂಡು ಹೋಗಲೇಬೇಕು, ಒಂದು ಲೆವೆಲ್ಲಿಗೆ ರೀಚ್ ಮಾಡಲೇಬೇಕು ಅಂತೇಳಿ ಅಂದ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಅದೇ ಥರ ಯೂಟ್ಯೂಬ್ನು ಕೂಡ ನಾನು ಸ್ಟಾರ್ಟಿಂಗ್ ಮಾಡಿದಾಗಲೇ ನಾನು ಅಂದ್ಕೊಂಡಿದ್ದೆ ಒಂದು ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತೇಳಿ. ಸೊ ಹಾಗಾಗಿ ನಾನು ಇದನ್ನು ಬಿಡ್ತಾ ಇಲ್ಲ. ಎಷ್ಟೋ ಸರಿ ಗ್ಯಾಪ್ ಕೊಟ್ಟರು ಮತ್ತೆ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲ ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನನಗೆ. ನನಗೆ ಆಗಲ್ಲ, ನಾನು ಬಿಟ್ಬಿಡ್ತೀನಿ ಅಂದಾಗ ಕೂಡ ನೀವು ಎಷ್ಟೋ ಜನ ನನಗೆ ಪ್ರೀತಿಯಿಂದ ಕಮೆಂಟ್ಸ್ ಮಾಡಿದ್ದೀರಾ, ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀರಾ. ಹಾಗೆ ನಾನು ಗ್ಯಾಪ್ ಕೊಟ್ಟಾಗ ಎಷ್ಟು ಜನ ಏನಾಯಿತು ಯಾಕೆ ವಿಡಿಯೋ ಮಾಡ್ತಾಯಿಲ್ಲ, ಮಾಡಿ ವಿಡಿಯೋ ರೆಗ್ಯುಲರಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಹಾಗೆ ನಾನು ಪ್ರತಿಯೊಂದು ವ್ಲಾಗ್ ಹಾಕ್ದಾಗಲೂ ಯಾರಾದರೂ ನಂಗೆ ಕಮೆಂಟ್ ಮಾಡೇ ಮಾಡ್ತೀರಾ, ಡೈಲಿ ವ್ಲಾಗ್ಸ್ ಹಾಕಿ ನಾವು ನೋಡ್ತೀವಿ, ನಮ್ಗೆ ಇಷ್ಟ ಆಗುತ್ತೆ ಅಂತೇಳಿ. ಸ್ವಲ್ಪ ವ್ಯೂಸ್ ಕಮ್ಮಿ ಆದ್ರೂ ಅದರಲ್ಲೂ ನನಗೆ ಒಳ್ಳೆ ಕಮೆಂಟ್ಸ್ ಬರುತ್ತೆ. ಸೊ ಅದೊಂದು ತುಂಬಾ ಖುಷಿ ಆಗುತ್ತೆ. ಇದ್ರ ಮಧ್ಯೆ ಇದ್ದೇ ಇರ್ತಾರೆ ಒಂದಷ್ಟು ಜನ ಇದ್ದೇ ಇರ್ತಾರೆ, ಬೇಡದೇ ಇರೋ ಥರ ಕಮೆಂಟ್ ಮಾಡೋರು. ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಏನಕ್ಕಷ್ಟು ಹೇಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಹೇಟ್ ಮಾಡೋ ಅಂಥ ಕೆಲಸ ನಾನು ಏನೂ ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್. ಅವ್ರಿಗೆ ಯಾರಿಗೂ ಏನಕ್ಕೆ ಹಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಓಕೆ, ನೋಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇದೇ ಹಾಸ್ಪಿಟಲು ನಾವು ಟ್ರೀಟ್ಮೆಂಟ್ಗೆ ಬಂದಿದ್ದಂಥದ್ದು, ಆಳ್ವಾಸ್ ಆಯುರ್ವೇದಿಕ್ ಹಾಸ್ಪಿಟಲ್. ಇದರಲ್ಲಿ 2-3 ಥರ ಹಾಸ್ಪಿಟಲ್ ಇದೆ. ಅಂದರೆ ಆಯುರ್ವೇದಿಕ್ಕಲ್ಲಿ ನಿರ್ಮಾಯ ಮತ್ತು ಮೆಡಿಕಲ್ ಕಾಲೇಜ್ ಈ ಕಡೆ 2 ಇದೆ. ನಾವು ಬಂದಿದ್ದು ನಿರ್ಮಾಯಾಗೆ, ಬಟ್ ನಮಗೆ ರೂಮು ಇಲ್ಲಿ ಅವೈಲೇಬಲ್ ಇರಲಿಲ್ಲ, ಫುಲ್ಲಾಗಿತ್ತು ಅಂತೇಳಿ ನಮ್ಗೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಮೇಲ್ಗಡೆ ಒಂದು ರೂಮ್ ಇತ್ತು, ಅಲ್ಲಿ ಕೊಟ್ಟಿದ್ದರು. ಹಾಗೆಯೇ ಇದರಲ್ಲಿ ನ್ಯಾಚುರೋಪತಿ ಕೂಡ ಇದೆ, ಆನಂದಮಯ ಅಂತ ಹೇಳಿ, ಅದು ಕೂಡ ಚೆನ್ನಾಗಿದೆ. ಅಲ್ಲಿ ಡಿಟಾಕ್ಸ್ ಈ ಥರ ಎಲ್ಲ ವೆಲ್ನೆಸ್ ಇರುತ್ತಲ್ಲ, ಆ ರಿಲೇಟೆಡು. ಇಲ್ಲಿ ಬಂದು ನಿಮ್ಗೇನಾದ್ರು ಹೆಲ್ತ್ ಇಶ್ಯೂಸ್ ಇದ್ದರೆ ಅದ್ರ ರಿಲೇಟೆಡ್ ಇರುತ್ತೆ. ಇಲ್ಲೇ ಫಾರ್ಮಸಿ ಕೂಡ ಇದೆ ಆಯುರ್ವೇದಿಕ್ಕು, ಅಲ್ಲೇ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ. ನಾನು ಡೈಲಿ ಇಲ್ಲೇ ಬರ್ತಾಯಿದ್ದು ಮೆಡಿಸಿನ್ಸ್ ಎಲ್ಲ ತೊಗೊಳೋದಕ್ಕೆ. ಇನ್ನು ಇಲ್ಲೇ ಕ್ಯಾಫಿಟೇರಿಯಾ ಇದೆ, ಆಳ್ವಾಸ್ ಕ್ಯಾಫಿಟೇರಿಯಾ ಅಂತ ಹೇಳಿ. ಇದರ ಅಪೋಸಿಟೇ PUC ಕಾಲೇಜ್ ಎಲ್ಲ ಇರೋವಂಥದ್ದು. ಇಲ್ಲೇ ಆಲ್ಮೋಸ್ಟ್ ಎಲ್ಲ ಕಾಲೇಜು ಜಾಸ್ತಿ ಇರೋವಂಥದ್ದು. ಮೆಡಿಕಲ್ ಕಾಲೇಜು ಮತ್ತು PG ಕಾಲೇಜು ಈ ಥರ ಎಲ್ಲ ಸುಮಾರು ಇದೆ. ಇಲ್ಲಿ ರಾತ್ರಿ ಊಟ ಸಿಗೋಲ್ಲ, ಬೆಳಗ್ಗೆ ತಿಂಡಿ ಮತ್ತು ಸ್ನ್ಯಾಕ್ಸು ಈ ಥರ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಊಟ ಸಿಗುತ್ತೆ, ಬಟ್ ರಾತ್ರಿ ಊಟ ಸಿಗೋಲ್ಲ ಇಲ್ಲಿ. ಸಂಜೆ 7 o'clock ಕ್ಲೋಸ್ ಆಗುತ್ತಂತೆ. ಸೊ ನಾನು ಇಲ್ಲಿ ಇದ್ದಷ್ಟು ದಿನ ರಾತ್ರಿ ಊಟ ಮಾಡಿರೋದು ಕಮ್ಮಿನೇ. 2 ಟೈಮ್ ಊಟ, 1 ಟೈಮ್ ಸ್ನ್ಯಾಕ್ಸ್, ಇದೇ ಥರನೇ ನನ್ನ ಒಂದು ದಿನ ಇಲ್ಲಿ ನಾನು ಕಳೆದಿದ್ದು. ಕಂಪ್ಲೀಟಾಗಿ ಇದ್ದಿದ್ದಷ್ಟು ದಿನವೂ ಹೊರಗಡೆ ಎಲ್ಲೂ ಹೋಗಿಲ್ಲ. ಹೆಂಗಾಯಿತು ಬೆಳಗ್ಗೆ ಟ್ರೀಟ್ಮೆಂಟು? ಆ್ಯಕ್ಚುಲಿ ಏನಂದರೆ ಬೆಳಗ್ಗೆನೇ ಶುರುವಾಗುತ್ತೆ, ಒಂದು 7:30ಗೆ. ಅಂದರೆ ಒಂದಿನ ಬಿಟ್ಟು ಒಂದಿನ, ಆಲ್ಟರ್ನೇಟ್ ಡೇಸ್ ಬಸ್ತಿ ಇದು. ಇದು ನಿರ್ವಾಣ ಬಸ್ತಿ ಮೋಸ್ಟ್ಲಿ, ಅಂದರೆ ಖಾಲಿ ಹೊಟ್ಟೆಲ್ ಮಾಡೋವಂಥದ್ದು. ಇನ್ನೊಂದು ಅನುವಾನನ ಏನೋ ಇದೆ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಅದು ಬಂದು ರಾತ್ರಿ ಊಟ ಆದಮೇಲೆ, ಅಲ್ಲ ಸಾರಿ, ಮಧ್ಯಾಹ್ನ ಊಟ ಆದಮೇಲೆ ಕೊಡ್ತಾರೆ. ಈಗ ಪರವಾಗಿಲ್ಲ ಬಿಡಿ, ಏನು ಅಷ್ಟೆಲ್ಲ ಡೀಟೇಲಿಂಗ್ ಆಗಿ ಹೇಳ್ಬೇಕು. ಅದನ್ನು ಬೇಕಂದರೆ ನಾನು ಇದರಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಈ ಥರ ಬಸ್ತಿಗಳು ಕೊಡ್ತಾರೆ, ಆಲ್ಟರ್ನೇಟಿವ್ ಡೇಸ್ ಕೊಡ್ತಾರೆ. ಇದೇನಂದರೆ ಡಿಟಾಕ್ಸ್ ಮಾಡುತ್ತೆ, ಜೊತೆಗೆ ನರ್ವ್ ಸಿಸ್ಟಮ್ಗೆ ಕಂಪ್ರೆಷನ್ ಆಗಿರುತ್ತಲ್ವ, ಈ ಡಿಸ್ಕ್ ಬಲ್ಜ್ ಅದೆಲ್ಲ,
ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಪೇಯ್ನ ರಿಲೀಫ್ ಮಾಡುತ್ತೆ, ಜಾಯಿಂಟ್ ಪೇಯ್ನ್ ಅದನ್ನು ಆ ಥರ. ಇದು ಕೊಟ್ಟ ಮೇಲೆ ಇವ್ರಿಗೆ ಆ್ಯಕ್ಚುಲಿ ಪೇಯ್ನ್ ಎಲ್ಲ ಕಮ್ಮಿ ಆಗಿದೆ ಅಲ್ವಾ? ಹಾಂ, ಅದೆಲ್ಲ ಕಮ್ಮಿ ಆಗಿದೆ. ಈ ಎಕ್ಸಾಂಪಲ್ ಅದು ಈಗ ಏನೋ ಸೈಟಿಕ್ ಆಗಿರ್ತದೆ, ಸೈಟಿಕ್ ಆದ್ರೆ ಏನಾಗುತ್ತೆ, ಇಲ್ಲಿ ಒಂದೇ ಕಡೆ ಎಳೀತಾ ಇರುತ್ತೆ. ಸೊ ಆ ಎಳೆದು ಫುಲ್ ಕಮ್ಮಿ ಆಗುತ್ತೆ. ಒಂದು 90% ನಮಗೆ ಎಳೆದು ಕಮ್ಮಿ ಆಗಿದೆ. ಆಕ್ಚುಲಿ ಬ್ಯಾಕ್ ಪೇನ್ಗಿಂತ ಈ ಸೈಟಿಕ್ ಆಗಿ ಬಂದಿತ್ತು ಅಲ್ವಾ? ಸೊ ಕಮ್ಮಿ ಆಗಿದೆ. ಈ ಥರ ನಡೆಯುತ್ತೆ ಪ್ರೊಸೀಜರ್ಸ್ ಎಲ್ಲ. ಬೆಳಗ್ಗೆ ಇವ್ರು ಇನ್ನೂ ಮಲ್ಕೊಂಡಿದ್ರು, ಬೆಳಗ್ಗೆ ಬಂದ್ಬಿಟ್ಟಿದ್ರು ಅವರು. ಯೂಶ್ವಲಿ ಅವರು ಆದರೆ ಸ್ವಲ್ಪ ಲೇಟಾಗಿ ಬರ್ತಿದ್ರು ಅಲ್ವಾ? ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದಾರೆ ಅನಿಸ್ತು. ಅಂದರೆ ಬೇರೆ ಪೇಷಂಟ್ಸು ಇದ್ದಾರೆ, ಹಂಗಾಗಿ ಇಷ್ಟ ಆಯಿತು ಇವತ್ತು ಬೆಳಗ್ಗೆ. ಇವತ್ತೇನು ಬಸ್ತಿ ಇಲ್ಲ, ಇವತ್ತು ಕಟಿ ಪಿಚ್ಚು ಇದೆ. ಕಟಿ ಬಸ್ತಿ ಇವ್ರಿಗೆ ಆ್ಯಕ್ಚುಲಿ ಒಂದು ಸೈಡ್ ಪೇನ್ ಇರೋದ್ರಿಂದ ಇದೇ ಕಟಿ ಪಿಚ್ಚುನೇ ಬೆಸ್ಟು ಅಂತ ಡಾಕ್ಟರ್ ಸಜೆಷನ್ ಪ್ರಕಾರ ಅಲ್ವಾ? ಕಟಿ ಬಸ್ತಿ ಅಂತ ಇದೆ, ಅಂದರೆ ಒಂದು ಸರ್ಕಲ್ ಥರ ಮಾಡಿ ಹಾಟ್ ಆಯಿಲ್ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡ್ತಾರೆ. ಬಟ್ ಇವ್ರಿಗೆ ಬರೀ ಒಂದು ಸೈಡ್ ಪೇನ್ ಇರೋದ್ರಿಂದ ಕಟಿ ಬಸ್ತಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಅಲ್ವಾ? ಕಟ್ಟಿ ಪಿಚ್ಚು ಅಂತ ಮಾಡ್ತಾರೆ, ಅದ್ರದ್ದು ತೋರಿಸ್ತೀನಿ ಆಮೇಲೆ. ಅವ್ರು ಗೊತ್ತಿರೋರು ಬಂದರೆ ಅವ್ರ ಹತ್ರ ಸ್ವಲ್ಪ ಕೇಳಿಬಿಟ್ಟು ಅವ್ರಿಗೆ ರೆಡಿ ಮಾಡ್ತಿರ್ತಾರಲ್ಲ, ಅವಾಗ ಒಂದು ಸ್ವಲ್ಪ ವೀಡಿಯೋ ತೊಗೊಂಡು ನೋಡೋಣ. ಇನ್ನು ಟ್ರೀಟ್ಮೆಂಟ್ ಅಂತ ಬಂದರೆ ಎಲ್ಲ ಇಲ್ಲೇ ಥೆರಪಿ ರೂಮಲ್ಲೇ ನಡೀತಾ ಇತ್ತು. ನಮಗೆ ರೂಮ್ ಇತ್ತಲ್ಲ, ಅದು ಸಪ್ರೇಟಾಗಿ ಒಂದು ಥೆರಪಿ ರೂಮ್ ಅಂತ ಇತ್ತು, ಅಲ್ಲೇ ನಡೀತಾ ಇತ್ತು. ಬಟ್ ವೀಡಿಯೋ ಎಲ್ಲ ತೊಗೊಂಡಿದ್ದು ಶೇರ್ ಮಾಡೋದಕ್ಕೆ ಇಟ್ ಈಸ್ ನಾಟ್ ಲೈಕ್ ದಟ್, ಅಂದರೆ ಆ ಥರ ಶೇರ್ ಮಾಡೋ ಥರ ಏನು ಟ್ರೀಟ್ಮೆಂಟ್ ವೀಡಿಯೋ ಅಲ್ಲ. ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಗಂಜಿ ಇವತ್ತು. ಸಾಲ್ಟ್ ಜಾಸ್ತಿ ಹಾಕೋಬಿಡಿ, ಸಾಲ್ಟ್ ಇರೋದು ಸೊಪ್ಪಿರುತ್ತೆ, ಪರವಾಗಿಲ್ಲ. ಕಮ್ಮಿನೇ ತಿನ್ನಬೇಕು, ಸಾಲ್ಟ್ ತಿನ್ನಂಗಿಲ್ಲ ಜಾಸ್ತಿ. ಇವತ್ತು ಬೆಳಗ್ಗೆ ಬಸ್ತಿ ಆಗಿರೋದ್ರಿಂದ ಈ ಥರ ಗಂಜಿ ಕೊಡ್ತಾರೆ. ಅನಿಲ್ಗಂತೂ ಪ್ರೋಟೀನ್ ಅಂತ ಚಿಕನ್, ಮೊಟ್ಟೆ ಎಲ್ಲ ತಿಂದು ಡೈಲಿ ಇಲ್ಲಿ ಫುಡ್ ಅಂತೂ ಏನು ಅನ್ನಿಸ್ತಾ ಇದೆ. ಹೆಂಗಿದೆ ಸೊಪ್ಪೆ ಹೆಂಗಿದೆ ಅಂತ ಕೇಳಿದ್ರೆ ಕಷ್ಟ ಆಗ್ತಾ ಇದೆಯಾ? ಆಯುರ್ವೇದಿಕ್ ತಗೊಂಡ್ಮೇಲೆ ಹಿಂಗೆ ಇರುತ್ತೆ. ಅದೇ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಬೇರೆ ಇದಿಲ್ಲ. ಹೆಂಗೋ ಇದು ಮಾಡ್ಕೊತ ಇದಾರೆ, ಸಿಟ್ ಮಾಡ್ಕೊತಾ ಇಲ್ಲ ತಿನ್ನಕ್ಕೆಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದಾರೆ. ನೀವು ಇದು ತಿನ್ಬೇಕಾ ಆ ಥರ ಏನೂ ಅನ್ಕೊತಾ ಇಲ್ಲ, ಅದೊಂದೇ. ಊಟ ತಿಂಡಿ ಎಲ್ಲ ನಾನು ಆಲ್ಮೋಸ್ಟು ಶೇರ್ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ಅಂತ ಹೇಳಿ, ಒಂದು ಗ್ಲಿಂಪ್ಸ್ನ. ಯಾಕೆಂದರೆ ಯಾರಾದರೂ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಇರೋರು ಆಯುರ್ವೇದಿಕ್ಕಲ್ಲಿ ಈ ಥರ ಫುಡ್ಗೂ ಕೂಡ ಅಡ್ಜಸ್ಟ್ ಆಗಬೇಕಾಗತ್ತೆ. ನಿಮಗೆ ಬೇಕನ್ನೋ ಥರ ಫುಡ್ಡೆಲ್ಲ ಅವರು ಕೊಡೋದಿಲ್ಲ, ಪಥ್ಯ ಫುಡ್ಡೇ ಇರುತ್ತೆ. ಇದೇ ಥರ ಅವ್ರ ಡಯೆಟ್ನ ಮೇಂಟೈನ್ ಮಾಡ್ತಾರೆ. ಡಾಕ್ಟರ್ಸ್ ಬರ್ತಾರೆ, ಅವರು ನಾವು ಯಾವ ಥರ ತಿಂತೀವಿ, ನಮಗೇನು ಪ್ರಾಬ್ಲಮ್ ಇದೆ ಅದ್ರ ಮೇಲೆ, ಆ ಬೇಸಿಸ್ ಮೇಲೆ ಅವರು ಡಯೆಟ್ನ ಡಿಸೈಡ್ ಮಾಡಿ ಕಳಿಸ್ತಾರೆ ಫುಡ್ನ. ಹಾಗಾಗಿ ಇಲ್ಲಿ ನಮ್ಮ ಆಯ್ಕೆ ನಡೆಯೋದಿಲ್ಲ ಫುಡ್ ವಿಷಯದಲ್ಲಿ. ಸ್ಟಾರ್ಟಿಂಗ್ ಡೇ ಅನಿಲ್ಗೆ ಸ್ವಲ್ಪ ಕಷ್ಟ ಆಯಿತು, ಅದಾದಮೇಲೆ ಸ್ವಲ್ಪ ಅಡ್ಜಸ್ಟ್ ಆದರು ಅಂತಲೇ ಹೇಳ್ಬೋದು. ಓಕೆ, ಉಪ್ಪು ಖಾರ ಏನೂ ಇಲ್ಲ ಅಂದರೂ ಪರವಾಗಿಲ್ಲ ಅಂತ, ಸ್ವಲ್ಪನೂ ಉಪ್ಪು ಖಾರ ಇರ್ತಿರ್ಲಿಲ್ಲ ಅಂತೆ. ಮಧ್ಯಾಹ್ನ ಲಂಚ್ 11:40. ಮಜ್ಜಿಗೆನಾ? ಮಜ್ಜಿಗೆ, ಪಲ್ಯ. ಇದೇನಿದು? ಇದು ಏನಂತಾರೆ? ಅದಕ್ಕೆ ಏನಂತಾರೆ ಗೊತ್ತಾ? ಅದಕ್ಕೇನೋ ಅಂತಾರೆ. ಮೊಸರು ಸಾಂಬಾರ್ ಕಣೆ. ಮೊಸರು ಸಾರಾ? ಮೊಸರು ಹುಳಿ, ಸೋರೆಕಾಯಿ. ಸೋರೆಕಾಯಿ ಮೊಸರು ಹುಳಿ ಇರ್ಬೇಕು ಮೋಸ್ಟ್ಲಿ. ಮೂಲಂಗಿ ತಿನ್ನೋಡಿ. ಮೂಲಂಗಿನ ಮೂಲಂಗಿ ಮೊಸರು ಹುಳಿ. ಮೂಲಂಗಿನಾ? ಚೆನ್ನಾಗಿದೆಯಾ ಸಾರು? ಸಪ್ಪೆ ಕೊಡೋದು. ಇನ್ನೇ ನಿಮ್ಗೆ ಉಪ್ಪು ಖಾರ ಹೆಚ್ಚಕ್ಕೆ ಹಾಕ್ಬಿಟ್ಟು ತಗೊಳ್ಳಿ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಅಂತ ಕೊಡ್ತಾರ. ಹೇಳ್ದು ಸಪ್ಪೆ ಅಂತ ಅದು ಹೇಳ್ಬಾರ್ದು. ಬೀನ್ಸ್ ಪಲ್ಯ. ಏನು ಸಪ್ಪೆ ತಿಂದ್ರೂ ಪರವಾಗಿಲ್ಲ, ನೋವು ಹೋದ್ರೆ ಸಾಕು, ಅಷ್ಟೇ ತಾನೇ ಬೇಕಾಗಿರೋದು. ಲಾಸ್ಟ್ ಡೇ ಇನ್ ಹಾಸ್ಪಿಟಲ್.
ಲಾಸ್ಟ್ ಬ್ರೇಕ್ಫಾಸ್ಟು ಆಗಿದ್ದು ಸರ್. ರಾಗಿ ದೋಸೆ. ಇನ್ನ ಮನೆಗೆ ಹೋಗಿ ಸ್ವಲ್ಪ ಚೆನ್ನಾಗಿ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು. ಎಕ್ಸಸೈಸ್ ಮೇಯ್ನಾಗಿ ಎಕ್ಸಸೈಸ್ ಅವ್ರು ಹೇಳಿದ್ದಾರೆ. ಇನ್ನೊಂದು ತಿಂಗಳು ಕಂಪ್ಲೀಟಾಗಿ ಎಕ್ಸಸೈಸು ವಾಕು ಸ್ಟ್ರೆಂತ್ ಬರೋದಕ್ಕೆ. ಚೆನ್ನಾಗಿದ್ಯಾ? ಪರವಾಗಿಲ್ಲ. ಸೊಪ್ಪೆ ಅಂತೂ ಇಲ್ಲ ಇಷ್ಟು. ಹೌದಾ? ಸೊಪ್ಪೆ ಅಲ್ಲ. ಚಟ್ನಿ ಚೆನ್ನಾಗಿದೆ. ಹಾಸ್ಪಿಟಲ್ಗೆ ಬಾಯ್ ಹೇಳಕ್ ಟೈಮ್. ಹಾಸ್ಪಿಟಲ್ ಅಂತ ಏನು ಅನ್ಸಿಲ್ಲ ನಮಗೆ ಇಲ್ಲ ಆಕ್ಚುಲಿ, ಯಾಕಂದ್ರೆ ಮೆಡಿಸಿನ್ ಸ್ಮೆಲ್ಲು ಆ ಥರ ಎಲ್ಲ ಏನೂ ಇಲ್ಲ ಜಾಸ್ತಿ. ಹಂಗಾಗಿ ನಮಗೆ ಅಷ್ಟು ಹಾಸ್ಪಿಟಲ್ ಫೀಲ್ ಬಂದಿಲ್ಲ ಅಲ್ವಾ. ಈ ಮೆಡಿಸಿನ್ಸ್ ಎಲ್ಲ ಸ್ವಲ್ಪ ಸಪ್ಪೆನೆ, ಅದೇನು ಅಂತಹ ಮೆಡಿಸಿನ್ ಥರ ಅನ್ಸಲ್ಲ ಅಲ್ಲ. ಟೆಸ್ಟ್ ಮಾಡಿದ್ಯಾ? ಆ? ಟೆಸ್ಟ್ ಮಾಡಿದ್ಯಾ? ನೀವೇ ತಾನೇ ಹೇಳಿದ್ದು ಸಪ್ಪೆ ಅಂತ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನೀವ್ ಹೇಳಿಲ್ಲ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ಮೆಡಿಸಿನ್ ಸಪ್ಪೆ? ನೀವೇ ಹೇಳಿದ್ರಲ್ಲ. ಟೇಸ್ಟ್ ಮಾಡಿ ನೋಡ್ತಾರೆ. ಇದೆ ಇದು. ನೀವೇ ತಾನೇ ಹೇಳಿದ್ದು ಸಪ್ಪೆ ಅಂತ. ಮತ್ತೆ ಸರಿ, ಓಕೆ, ರೆಡಿ ಆಗಿಬಿಡ್ತೀನಿ. ನಮ್ಮ ಡಾಕ್ಟರ್ ಬರೋ ಅಷ್ಟೇ 1:30 ಆಯಿತು. ಇನ್ನು ಬಿಲ್ಲಿಂಗ್ ಎಲ್ಲ ಏನು ಹೇಳಿಲ್ಲ. ಸೊ ಊಟ ನಾನು ಆ್ಯಕ್ಚುಲಿ ಅವ್ರಿಗೆ ಹೆಂಗಿದ್ರು ಮಧ್ಯಾಹ್ನ ಬೇಡ ಅಂತ ಹೇಳಿದ್ದೆ. ನಾವು ಹೊರಟ್ಬಿಡ್ತೀವಲ್ಲ 1 ಗಂಟೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡು ಊಟ ಬೇಡ ಅಂತ ಹೇಳಿದ್ದೆ. ಬರೀ ಬ್ರೇಕ್ಫಾಸ್ಟು ಮತ್ತು ಸೂಪ್ ಕೊಟ್ಟಿದ್ರು. ಅದೇ 11:30 ಹಂಗೆ. ಇವಾಗ ಊಟ ಇನ್ನೂ ಕೊಟ್ಟಿಲ್ಲ, 1:30. ನೋಡೋಣ, ಕೆಳಗಡೆ ಹೋಗಿ ರಿಸೆಪ್ಷನಲ್ಲಿ ವಿಚಾರಿಸೋಣ ಅಂತ ಅಂದ್ಕೊಂಡೆ. ಬಿಲ್ಲಿಂಗು ಅವರೇನೋ ಹಾಫ್ ಡೇ ಲೀವಲ್ಲಿ ಇದಾರಲ್ಲ, ಅವ್ರು ಬಂದ್ರೆ ಅದೇನು ಆಯಿತಾ ಅಂತೇಳಿ ವಿಚಾರಿಸ್ಕೊಂಡು, ಇಲ್ಲೇ ಹಾಸ್ಪಿಟಲ್ ಕ್ಯಾಂಟೀನ್ ಇದೆ, ನಾನು ಡೈಲಿ ಅಲ್ಲೇ ಊಟ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬರೋಣ ಅಂತ. ಇನ್ನು ಅವ್ರಿಗೆ ಏನು ಪಥ್ಯದ ಊಟ ಏನಿಲ್ಲ ಇವಾಗ, ಆದರೆ ಸ್ವಲ್ಪ ಆಯಿಲು ಮತ್ತು ಸ್ವೀಟು ಇದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಗ್ಯಾಶಿಯಸ್ ಅಂದರೆ ಸ್ವಲ್ಪ ಗ್ಯಾಸ್ ಆಗೋ ಅಂಥದ್ದು ಫುಡ್ನ ಅವಾಯ್ಡ್ ಮಾಡಬೇಕು ಇನ್ನು 1 ಮಂತ್ ಅಂತ ಹೇಳಿದ್ದಾರೆ. ಸ್ವಲ್ಪ ಊಟ ಮಾಡಿಕೊಂಡು ಇಲ್ಲೇ ಹಾಸ್ಪಿಟಲ್ ಕ್ಯಾಂಟೀನ್, ಅಲ್ಲೂ ಏನು ಅಷ್ಟು ಉಪ್ಪು ಖಾರ ಏನಿರಲ್ಲ. ಸೊ ಅಲ್ಲೇ ಊಟ ಮಾಡೋಣ ಅಂತ ಇವ್ರಿಗೂ ಕೂಡ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಹೇಳಿದ್ರೆ ತಂದು ಕೊಡ್ತಾರೆ ಪಾಪ. ಇವ್ರಿಗೇನೆ ಫೋನ್ ಮಾಡಿ ಹೇಳಿದ್ರೆ ಬೇಡ, ಹೆಂಗಿದ್ರು ಅಲ್ಲೇ ಚೆನ್ನಾಗಿರುತ್ತಲ್ಲ, ಲಾಸ್ಟ್ ಅವರು ಟೇಸ್ಟ್ ಮಾಡಿಬಿಡ್ಲಿ ಕ್ಯಾಂಟೀನಲ್ಲಿ ಹೆಂಗಿರುತ್ತೆ ಊಟ ಅಂತ. ಹಾಸ್ಪಿಟಲ್ ಕ್ಯಾಂಟೀನಲ್ಲಿ ಟೇಸ್ಟ್ ಮಾಡಿಸ್ಬಿಟ್ಟು ಕರ್ಕೊಂಡು ಹಾಗೆ ಬಿಲ್ಲಿಂಗ್ ಎಲ್ಲ ಕೇಳಿಕೊಂಡು ಹೊರಡೋಣ. ಬರೋಣ. ಮತ್ತೆ ಇಲ್ಲಿಗೆ ಬಂದ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡು ಬಿಲ್ಲಿಂಗ್ ಎಲ್ಲ ಆದರೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ 1 ಮಂತ್ಗೆ ಆಗೋ ಅಷ್ಟು, ಅದನ್ನೆಲ್ಲ ತೊಗೊಂಡು ಬರಬೇಕು. ಸರಿ.